ವಿಚಾರ ಇದೆ. ಹಾಗಾಗಿ ನಿಮ್ಮ ಅಧಿಕಾರ ಇದೆ ಅಂತೇಳಿ ದಯವಿಟ್ಟು ಈ ರೀತಿ ಮುಂದೆ ಆಗದ ರೀತಿಯಲ್ಲಿ ನೀವು ಕ್ರಮ ಮಾಡಬೇಕು. ನಮಗೆ ನೋಡಿ, ನೀವು ಒಳ್ಳೆ ಜಿಲ್ಲಾಧಿಕಾರಿಗಳು ಇದ್ದೀರಿ, ನಾವು ನಿಮ್ಮೊಟ್ಟಿಗೆ ಬಹಳ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಆದರೆ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಬಹಳ ನಿಂದನೆಗೆ ಗುರಿಯಾಗ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಬಹಳ ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ರೀತಿ ರಜಾ ಡಿಕ್ಲೇರ್ ಮಾಡತಕ್ಕಂಥದ್ದು ತುಂಬಾ ಅವೈಜ್ಞಾನಿಕವಾಗಿದೆ ಅನ್ನೋ ವಿಚಾರವನ್ನ, ಇದನ್ನ ನಾಳೆ ಬೆಳಗ್ಗೆ ನಾವು ಈಗ ಜಿಲ್ಲಾಧಿಕಾರಿಗಳು ಹೌದು ನಾವು ಕ್ರಮ ತಗೊಂಡಿದ್ದೀವಿ, ಕ್ರಮ ತಗೋಬೇಕಾದ್ರೆ ಇದನ್ನೆಲ್ಲ ನೋಡಿಯೇ ಕ್ರಮ ತಗೊಂಡಿದ್ದೀವಿ ಅಂತ ನೀವು ಹೇಳ್ಬೋದು. ಹೇಳಕ್ಕೆ ನಿಮ್ಗೆ ಅಧಿಕಾರ ಉಂಟು. ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಜವಾಬ್ದಾರಿ ಅನ್ನೋ ವಿಚಾರದಲ್ಲಿ ನೀವು ತಗೊಂಡಿದ್ದೀರಿ. ಅದೇ ತಗೋಬೇಕಾದ್ರೆ ನಾವು ಕೂಡ ನಾನು ಕೂಡ ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ, ಈ ನರ್ಸರಿ ಮಕ್ಕಳಿಗೆ ಫಸ್ಟು ಪ್ರಿಕಾಷನ್ ತಗೊಳ್ಳಿ. ಆಮೇಲೆ ಕಾಲೇಜ್ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ. ಕಾಲೇಜ್ ಮಕ್ಕಳಿಗೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ಇರುತ್ತದೆ, ಅವರೆಲ್ಲ ದೊಡ್ಡವರಿದ್ದಾರೆ. ಅಂತ ಮಕ್ಕಳಿಗೂ ಕೂಡ ನೀವು ರಜಾ ಸಾಮೂಹಿಕವಾಗಿ ರಜಾ ಘೋಷಣೆ ಮಾಡ್ತಕ್ಕಂಥದ್ದು ತುಂಬಾ ಎಲ್ಲೋ ಒಂದ್ ಕಡೆ ಅದು ಮಕ್ಕಳಲ್ಲಿ ಮತ್ತೆ ಪೋಷಕರಲ್ಲಿ ಮತ್ತು ಶಿಕ್ಷಕರುಗಳಲ್ಲಿ ಮತ್ತು ಕಾಲೇಜ್ ನಡೆಸ್ತಕ್ಕಂಥವ್ರಲ್ಲಿ ಬಹಳ ಆತಂಕದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದಕ್ಕೆ ಕೊನೆ ಆಡಬೇಕು. ದಯಮಾಡಿ ಈ ಶೈಕ್ಷಣಿಕ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಬಂದಿರತಕ್ಕಂಥ ಸಲ ಮೊದಲನೇ ಸ್ಥಾನ ಉಳಿಸ್ಕೋಬೇಕು. ಮತ್ತೆ ಆ 7 ದಿನ ಅವತ್ತು ಹೇಗೆ ರಿಕವರಿ ಮಾಡೋದು ಅದು ಬಹಳ ಕಷ್ಟದ ಇದೆ. ಇದನ್ನ ನಾಳೆ ಬೆಳಿಗ್ಗೆ ನೀವೇ ಹೇಳ್ತೀರಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಆಮೇಲೆ ಬೆಳಿಗ್ಗೆ 8 ಗಂಟೆ ಬನ್ನಿ, 6 ಗಂಟೆ ಬನ್ನಿ, ಒತ್ತಡದಲ್ಲಿ ಕಲಿಸ್ತಕ್ಕಂಥ ಕೆಲಸ ಆಗ್ತದೆ. ಅಂತ ಒತ್ತಡದಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಅಂತ ಗುಣಮಟ್ಟದ ಶಿಕ್ಷಣ ಆಗಲ್ಲ. ಅದೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹವಾಮಾನ ಇಲಾಖೆ ಕೊಟ್ಟಂತ ರಿಪೋರ್ಟ್ ಅನ್ನೇ ಆಧರಿಸಿ ಈ ರೀತಿ ತೀರ್ಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಈ ಬಗ್ಗೆ ಮುಂಜಾಗ್ರತೆಯಾಗಿ ಮುಂದಿನ ದಿನಗಳಲ್ಲಿ ಜಾಗೃತಿ ವಹಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ವಿಚಾರ ಇದೆ. ಹಾಗಾಗಿ ನಿಮ್ಮ ಅಧಿಕಾರ ಇದೆ ಅಂತೇಳಿ ದಯವಿಟ್ಟು ಈ ರೀತಿ ಮುಂದೆ ಆಗದ ರೀತಿಯಲ್ಲಿ ನೀವು ಕ್ರಮ ಮಾಡಬೇಕು. ನಮಗೆ ನೋಡಿ, ನೀವು ಒಳ್ಳೆ ಜಿಲ್ಲಾಧಿಕಾರಿಗಳು ಇದ್ದೀರಿ, ನಾವು ನಿಮ್ಮೊಟ್ಟಿಗೆ ಬಹಳ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಆದರೆ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಬಹಳ ನಿಂದನೆಗೆ ಗುರಿಯಾಗ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಬಹಳ ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ರೀತಿ ರಜಾ ಡಿಕ್ಲೇರ್ ಮಾಡತಕ್ಕಂಥದ್ದು ತುಂಬಾ ಅವೈಜ್ಞಾನಿಕವಾಗಿದೆ ಅನ್ನೋ ವಿಚಾರವನ್ನ, ಇದನ್ನ ನಾಳೆ ಬೆಳಗ್ಗೆ ನಾವು ಈಗ ಜಿಲ್ಲಾಧಿಕಾರಿಗಳು ಹೌದು ನಾವು ಕ್ರಮ ತಗೊಂಡಿದ್ದೀವಿ, ಕ್ರಮ ತಗೋಬೇಕಾದ್ರೆ ಇದನ್ನೆಲ್ಲ ನೋಡಿಯೇ ಕ್ರಮ ತಗೊಂಡಿದ್ದೀವಿ ಅಂತ ನೀವು ಹೇಳ್ಬೋದು. ಹೇಳಕ್ಕೆ ನಿಮ್ಗೆ ಅಧಿಕಾರ ಉಂಟು. ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಜವಾಬ್ದಾರಿ ಅನ್ನೋ ವಿಚಾರದಲ್ಲಿ ನೀವು ತಗೊಂಡಿದ್ದೀರಿ. ಅದೇ ತಗೋಬೇಕಾದ್ರೆ ನಾವು ಕೂಡ ನಾನು ಕೂಡ ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ, ಈ ನರ್ಸರಿ ಮಕ್ಕಳಿಗೆ ಫಸ್ಟು ಪ್ರಿಕಾಷನ್ ತಗೊಳ್ಳಿ. ಆಮೇಲೆ ಕಾಲೇಜ್ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ. ಕಾಲೇಜ್ ಮಕ್ಕಳಿಗೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ಇರುತ್ತದೆ, ಅವರೆಲ್ಲ ದೊಡ್ಡವರಿದ್ದಾರೆ. ಅಂತ ಮಕ್ಕಳಿಗೂ ಕೂಡ ನೀವು ರಜಾ ಸಾಮೂಹಿಕವಾಗಿ ರಜಾ ಘೋಷಣೆ ಮಾಡ್ತಕ್ಕಂಥದ್ದು ತುಂಬಾ ಎಲ್ಲೋ ಒಂದ್ ಕಡೆ ಅದು ಮಕ್ಕಳಲ್ಲಿ ಮತ್ತೆ ಪೋಷಕರಲ್ಲಿ ಮತ್ತು ಶಿಕ್ಷಕರುಗಳಲ್ಲಿ ಮತ್ತು ಕಾಲೇಜ್ ನಡೆಸ್ತಕ್ಕಂಥವ್ರಲ್ಲಿ ಬಹಳ ಆತಂಕದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದಕ್ಕೆ ಕೊನೆ ಆಡಬೇಕು. ದಯಮಾಡಿ ಈ ಶೈಕ್ಷಣಿಕ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಬಂದಿರತಕ್ಕಂಥ ಸಲ ಮೊದಲನೇ ಸ್ಥಾನ ಉಳಿಸ್ಕೋಬೇಕು. ಮತ್ತೆ ಆ 7 ದಿನ ಅವತ್ತು ಹೇಗೆ ರಿಕವರಿ ಮಾಡೋದು ಅದು ಬಹಳ ಕಷ್ಟದ ಇದೆ. ಇದನ್ನ ನಾಳೆ ಬೆಳಿಗ್ಗೆ ನೀವೇ ಹೇಳ್ತೀರಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಆಮೇಲೆ ಬೆಳಿಗ್ಗೆ 8 ಗಂಟೆ ಬನ್ನಿ, 6 ಗಂಟೆ ಬನ್ನಿ, ಒತ್ತಡದಲ್ಲಿ ಕಲಿಸ್ತಕ್ಕಂಥ ಕೆಲಸ ಆಗ್ತದೆ. ಅಂತ ಒತ್ತಡದಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಅಂತ ಗುಣಮಟ್ಟದ ಶಿಕ್ಷಣ ಆಗಲ್ಲ. ಅದೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹವಾಮಾನ ಇಲಾಖೆ ಕೊಟ್ಟಂತ ರಿಪೋರ್ಟ್ ಅನ್ನೇ ಆಧರಿಸಿ ಈ ರೀತಿ ತೀರ್ಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಈ ಬಗ್ಗೆ ಮುಂಜಾಗ್ರತೆಯಾಗಿ ಮುಂದಿನ ದಿನಗಳಲ್ಲಿ ಜಾಗೃತಿ ವಹಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ.